ಕಾನೂನಿನ ಅಡಿಯಲ್ಲಿ ಕಾನೂನಾತ್ಮಕವಾಗಿ ನಮ್ಗೆ ಇರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಮ್ಗಿರ್ತಕ್ಕಂಥ ಒಂದು ಹೋರಾಟದ ಕಿಚ್ಚನ್ನ ದಯವಿಟ್ಟು ನಾವು ಯಾರು ಕೂಡ ಬಿಟ್ಕೊಡ್ತಕ್ಕಂಥದ್ದು ಬೇಡ. ಕಾರಣ ಈಗಾಗಲೇ ಎಲ್ಲ ಕಡೆ ಒಂದು ಮಾತನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ, ನಾನು ಮಂಜಣ್ಣ ಅವ್ರು ಕೇಳಿದೆ, ಮಂಜಣ್ಣ 26 ಗ್ರಾಮಗಳಲ್ಲಿ ಎಷ್ಟು ಜನ ಅಕ್ವಿಸಿಷನ್ ಆಫೀಸರ್ಗಳು ಬಂದು, ಜಿಲ್ಲಾಡಳಿತ ಬಂದು, ಜಿಲ್ಲಾಧಿಕಾರಿಗಳು ಬಂದು ನಿಮ್ ಭೂಮಿಯನ್ನ ರೈತರು ಕೊಡ್ತಕ್ಕಂಥದಕ್ಕೆ ಸಿದ್ಧ ಇದ್ದಾರೆ ಅಂತಕ್ಕಂಥ ಪ್ರಶ್ನೆಯನ್ನ ಯಾರಾದ್ರೂ ಮಾಡಿದ್ದಾರ? ಯಾರಾದ್ರೂ ತಮ್ಮ ಗ್ರಾಮದಲ್ಲಿ ಬಂದಿದ್ದಾರ? ಒಂದ್ ಕಡೆ ನಾನು ಹೇಳಬಾರ್ದು, ಯಾಕಂದ್ರೆ ನಾನು ರಾಜಕಾರಣ ಮಾಡಕ್ ಬಂದಿಲ್ಲ. ಇಲ್ಲಿ ರೈತರೇ ಇಲ್ಲ, ಇಲ್ಲಿ ಯಾರು ವ್ಯವಸಾಯ ಮಾಡ್ತಾ ಇಲ್ಲ ಅಂತಾರೆ. ನಾನು ಅಭಿನಂದನೆ ಸಲ್ಲಿಸಬೇಕು. ಒಂದ್ ಯಾವ್ದೋ ಯೂಟ್ಯೂಬ್ ಚಾನೆಲ್ ನಾನು ನೋಡಿದೆ, ಒಂದು ಹೆಲಿಕಾಪ್ಟರ್ ಶಾಟ್ ನ ಕೊಟ್ಟಿದ್ದಾರೆ. ಒಂದು ಮೇಲ್ಗಡೆಯಿಂದ ಕ್ಯಾಮ್ರಾ ಬಿಟ್ಟು ಸಂಪೂರ್ಣವಾಗಿ 9600 ಎಕರೆ ಯಾವ ಒಂದು ಹಸಿರು ಕ್ರಾಂತಿಯನ್ನ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅದು ತೆಂಗಿರ್ಬೋದು, ಮಾವಿರ್ಬೋದು, ರೇಷ್ಮೆ ಇರ್ಬೋದು, ತರಕಾರಿ ಬೆಳೀತಕ್ಕಂಥದ್ದು ಇರ್ಬೋದು, ಹಣ್ಣು ಹಂಪಲು ಹೂ ಬೆಳೀತಕ್ಕಂಥದ್ದು ಇರ್ಬೋದು. ಆ ಮೇಲ್ಗಡೆಯಿಂದ ಆ ಡ್ರೋನ್ ಶಾಟ್ ಅಲ್ಲಿ ಒಂದು ಕವರ್ ಮಾಡಿದ್ದಾರೆ. ಯಾವ ಪುಣ್ಯಾತ್ಮರು ಇಲ್ಲಿ ವ್ಯವಸಾಯವೇ ಮಾಡ್ತಾ ಇಲ್ಲ, ರೈತರೇ ಇಲ್ಲ ಅಂತಕ್ಕಂಥ ಚರ್ಚೆ ಮಾಡ್ತಾರೆ. ನಾನು ಅವತ್ತು ಮಾಧ್ಯಮದಲ್ಲಿ ಒಂದು ಪ್ರಶ್ನೆ ಕೇಳಿದೆ, ನೀವು ಯಾವುದೋ ಪ್ರಾಜೆಕ್ಟ್ ಮಾಡ್ತಕ್ಕಂಥದಕ್ಕೆ ಜನತಾದಳ ಪಕ್ಷ ನಾವು ವಿರೋಧ ಮಾಡಲ್ಲ. ಆದ್ರೆ ನೀವು ಯಾವುದೋ ಪ್ರಾಜೆಕ್ಟ್ ಮಾಡಬೇಕಾದ್ರೆ ಯಾವ ಬಂಜರ್ ಭೂಮಿ ವ್ಯವಸಾಯ ಮಾಡತಕ್ಕಂಥದಕ್ಕೆ ಯೋಗ್ಯ ಇಲ್ಲದೆ ಇರ್ತಕ್ಕಂಥ ಒಂದು ಭೂಮಿಯನ್ನ ಗಮನಿಸಿ, ಅದು ಬಿಟ್ಬಿಟ್ಟು ಇಲ್ಲಿ ನೀರಾವರಿ ಇರ್ತಕ್ಕಂಥ ಪ್ರದೇಶ, ಹಸಿರು ಕ್ರಾಂತಿ ಇರ್ತಕ್ಕಂಥ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ತಾಲೂಕುಗಳಲ್ಲಿ ಬಂದು ಕೈ ಹಾಕಿ ಇವತ್ತು ನಮ್ಮ ರೈತರನ್ನ ಒಕ್ಕಲಿಸ್ತಕ್ಕಂಥ ವಿಚಾರ ಇದೆಯಲ್ಲ, ಇದನ್ನ ಯಾವ ಕಾರಣಕ್ಕೂ ಕೂಡ ನಾವು ಕುತ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಈಗಾಗಲೇ 3,500 ಅಬ್ಜೆಕ್ಷನ್ಸ್ ನ ಫೈಲ್ ಮಾಡಿದ್ದೀರಿ, ತಕರಾರು ಅರ್ಜಿಗಳನ್ನ ಕೊಟ್ಟಿದ್ದೀರಿ 3,500 ಜನ. ದಯವಿಟ್ಟು ತಾವೆಲ್ಲ ತಯಾರಾಗಿ ಕುಮಾರಣ್ಣ ಅವರ ಪರವಾಗಿ, ಕುಮಾರಣ್ಣ ಅವರ ಮಗನಾಗಿ ನಿಮಗೆ ಮಾತನ್ನ ಕೊಡ್ತೇನೆ, ಒಬ್ಬ ರೈತರ ಮಗನಾಗಿ ನಿಮಗೆ ಮಾತನ್ನ ಕೊಡ್ತೇನೆ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಇವತ್ತಿನ ಹೋರಾಟಕ್ಕೆ ನಿಮ್ಮ ಜೊತೆಯಲ್ಲಿ ಕೈ ಜೋಡಿಸಿದ್ದಾರೆ. ಇಂದಿನಿಂದ ಇದು ನಿಮ್ಮ ಹೋರಾಟ ಅಲ್ಲ, ಇಂದಿನಿಂದ ಇದು ನಿಖಿಲ್ ಕುಮಾರಸ್ವಾಮಿ ಹೋರಾಟ, ಸನ್ಮಾನ್ಯ ಕುಮಾರಣ್ಣ ಅವರ ಹೋರಾಟ, ಮಂಜಣ್ಣವರ ಹೋರಾಟ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದನ್ನ ತಾರ್ಕಿಕ ಹಂತಿಗೆ ತೆಗೆದುಕೊಂಡು ಹೋಗೋಣ. ರೈತರನ್ನ ಒಕ್ಕಲಿಸಿ, ರೈತರನ್ನ ವಿಶ್ವಾಸಕ್ಕೆ ಪಡ್ಕೊಳ್ಳಿಲ್ಲ. ಯಾರು ನಿಮ್ಮ ಹತ್ರ ಬಂದು ನೀವು ಭೂಮಿ ಕೊಡ್ತೀರಾ, ಜಮೀನ್ ಕೊಡ್ತೀರಾ, ಅದೆಂತಂದ್ರೆ 2 ಕೋಟಿ ಕೊಡ್ತೀನಿ, 2.5 ಕೋಟಿ ಕೊಡ್ತೀನಿ, ಎಲ್ಲ ಹೋಗ್ತಾರೆ ರೈತರು. ನೀ 2.5 ಕೋಟಿ ರೂಪಾಯಿ ದುಡ್ಡನ್ನ ಎಕರೆಗೆ, ಆಯ್ತಪ್ಪ, ಎಕರೆ 2 ಎಕರೆ 5 ಎಕರೆ 10 ಎಕರೆ ಇರ್ತಕ್ಕಂಥ ರೈತರು ಎಷ್ಟು ಜನ ಇದಾರಣ್ಣ? ಗುಂಟ ಲೆಕ್ಕದಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂಥವ್ರು ಇಲ್ವಾ? 2 ಹಸ ಕಟ್ಕೊಂಡು ಬದುಕು ಕಟ್ಕೊಂಡಿರ್ತಕ್ಕಂಥ ರೈತರು ಎಷ್ಟು ಜನ ಇಲ್ಲ? 2 ಪಂಚಾಯಿತಿಯಲ್ಲಿ 26 ಗ್ರಾಮಗಳಲ್ಲಿ 6 ರಿಂದ 7 ಲಕ್ಷ ಲೀಟರ್ ಪ್ರತಿ ತಿಂಗಳು ಹಾಲಾಗ್ತಾ ಇದ್ದೀರಿ. ಇದರಿಂದ ನಿಮ್ ಬದುಕು ಕಟ್ಕೊಂಡಿಲ್ವಾ? ನಿಮ್ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಇರ್ಬೋದು, ನಿಮ್ಗೆ ಆರೋಗ್ಯ ಸಮಸ್ಯೆ ಆದಂತ ಸಂದರ್ಭದಲ್ಲಿ ಇರ್ಬೋದು, ಈ ಹಣ ನಿಮ್ಗೆ ಉಪಯೋಗಕ್ಕೆ ಬರ್ತಾ ಇಲ್ವಾ? ಅಂತ ಸಣ್ಣ ರೈತರ ಒಂದು ಸಮಸ್ಯೆಯನ್ನು ಆಲಿಸ್ತಕ್ಕಂಥದ್ದಕ್ಕೆ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಸಮಯ ಇಲ್ಲ. ಇವತ್ತು ನನ್ನ ಕುರ್ಚಿ ಗದ್ದಲ ನಡೀತಾ ಇದೆ ಡೆಲ್ಲಿನಲ್ಲಿ. ಕುರ್ಚಿನೇ ಮುಖ್ಯ ಅವರಿಗೆ. ಈ ಕೊಟ್ಟಿರ್ತಕ್ಕಂಥ ಕುರ್ಚಿನೂ ಕೂಡ ನಿಮ್ಮೆಲ್ಲರ ಭಿಕ್ಷೆ ಇರ್ತಕ್ಕಂಥದ್ದು ಬಹುಶಃ ಬಹುಜನರಿಗೆ ಗೊತ್ತಿಲ್ಲ. ಅದನ್ನ ಅರ್ಥಬೇಕಾಗಿತ್ತು. ನಾನು ಯಾವಾಗಲೂ ಒಂದು ಮಾತಾಡ್ತೇನೆ, ಅಧಿಕಾರ ಅಂತಕ್ಕಂಥದ್ದು ನೀವು ಕೊಡ್ತಕ್ಕಂಥ ಭಿಕ್ಷೆ. ಅದು ಯಾವ ಜನಪ್ರತಿನಿಧಿನೂ ಕೂಡ ಜನಪ್ರತಿನಿಧಿಯಾಗಿ ಮತ್ತೆ ಮುಂದುವರಿಬೇಕು ಅಂತಕ್ಕಂಥದ್ದಾದ್ರೆ ಮತ್ತೆ ಮರುಭಿಕ್ಷೆ ಕೊಡ್ತಕ್ಕಂಥವ್ರು ನೀವು ಯಾವ ಆಧಾರದ ಮೇಲೆ ಕೊಡ್ತೀರಿ? ಯಾವ ರೀತಿ ನಿಮ್ ಕಷ್ಟದಲ್ಲಿ ಸ್ಪಂದಿಸ್ತಾರೆ? ನಮಗ್ ಕಷ್ಟ ಬಂದಾಗ ನಮ್ ಭೂಮಿಗೆ ಕೈ ಹಾಕಿ ನಮ್ಮನ್ನೇ ಇಲ್ಲಿಂದ ಓಡಿಸಿ ಮಾಡ್ತಕ್ಕಂಥವ್ರನ್ನ ಕ್ಷಮಿಸ್ತಕ್ಕಂಥದ್ದು ಬಹುಶಃ ಆ ಭಗವಂತ ತಾಯಿ ಚಾಮುಂಡಮ್ಮನು ಕೂಡ ಕ್ಷಮಿಸ್ಲಿಕ್ಕಿಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ಇವತ್ತು ಕೆಂಚಗಾರನಹಳ್ಳಿ ಮತ್ತೆ ಬೈರ್ಮಂಗ್ಲ ರೈತರ ಒಂದು ವಿಚಾರದ ಸಮಸ್ಯೆ ಆಗಿ ಉಳಿದಿಲ್ಲ. ಇದು ಬಹು ಇವತ್ತು ನಮ್ಮ ಯೂಟ್ಯೂಬರ್ಗಳು ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ
ದೊಡ್ಡ ದೊಡ್ಡದಾಗಿ ಇವತ್ತು ನಿಮ್ ಬಗ್ಗೆ ವೈರಲ್ ಆಗ್ತಾ ಇದೆ ವಿಡಿಯೋಗಳು. ನಿಮ್ ಜೊತೆ ಇಡೀ ನಾಡಿನ 7.5 ಕೋಟಿ ಕನ್ನಡಿಗರಿದ್ದಾರೆ ಅಂತಕ್ಕಂಥ ಕೂಗು ಕೇಳ ಬರ್ತಾ ಇದೆ. ದಯವಿಟ್ಟು ದೃಷ್ಟಿ ಕೇಳಬೇಡಿ. ಅದರೊಬ್ಬ ಕನ್ನಡಿಗ ಈ ನಿಖಿಲ್ ಕುಮಾರಸ್ವಾಮಿ ನನ್ನ ಸ್ಟೇಟಸ್ ಕೇಳಿದ್ರು, ಅದಕ್ಕೆ ನನಗೆ ಗೊತ್ತಾಗಿಲ್ಲ. ನನಗೆ ಇನ್ನೂ ಜನ ಸ್ಟೇಟಸ್ ಕೊಟ್ಟಿಲ್ಲ. ಕನ್ನಡಿಗ ಅಂತಕ್ಕಂಥ ಸ್ಟೇಟಸ್ ನನ್ನ ಸ್ಟೇಟಸ್. ಹಾಗಾಗಿ ಒಬ್ಬ ಕನ್ನಡಿಗನಾಗಿ, ಈ ಜಿಲ್ಲೆಯ ಒಬ್ಬ ಮತದಾರನಾಗಿ, ಈ ರಾಜ್ಯದ ಒಬ್ಬ ಪ್ರಜೆಯಾಗಿ ಇವತ್ತು ನನ್ನ ಮೇಲೆ ಇರ್ತಕ್ಕಂಥ ಜವಾಬ್ದಾರಿ ಇದೆ. ದಯಮಾಡಿ ಒಂದು ರಿಯಾಲಿಟಿ ಚೆಕ್ ಮಾಡೋಣ. ಇರ್ತಕ್ಕಂಥ ವಾಸ್ತವದ ಹತ್ತಿರದ ಒಂದು ವರದಿಯನ್ನ ದಯವಿಟ್ಟು ಇವತ್ತು ಈ ರಾಜ್ಯದ ಜನತೆಗೆ ನಮ್ಮ ಮಾಧ್ಯಮದ ಮಿತ್ರರು ಬಿತ್ತರಿಸುವ ಮೂಲಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆಯನ್ನ ಇವತ್ತಿನ ದಿನ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇವೆ. ಬಹುಶಃ ಇದೇ ತಿಂಗಳ 30ನೇ ತಾರೀಕು ಒಳಗಡೆ ಫೈನಲ್ ನೋಟಿಫಿಕೇಶನ್ ಆರ್ಡರ್ ಆಗ್ಬೇಕು ಅಂತಕ್ಕಂಥದ್ನ ಈಗಾಗಲೇ ಏನೋ ತಾಕೀತ್ ಮಾಡ್ದಂಗಿದೆ. ಈ ಜಿಲ್ಲೆಯ ಹುಟ್ಟಿರ್ತಕ್ಕಂಥ ಮಕ್ಕಳು ಹೇಳಿದ್ದಾರೆ, ನೋಡಿದೆ ನಾನು. ಎದುರುಬೇಡಿ, ದಯವಿಟ್ಟು ಕೋರ್ಟ್ ಅದೇ, ಕಚೇರಿ ಅದೇ, ನಿಮ್ ಜೊತೆ ನಾವಿದ್ದೀವಿ. ದಯವಿಟ್ಟು ಯಾವ ಒಂದು ತಪ್ಪು ಭಾವನೆ ಸೃಷ್ಟಿ ಮಾಡ್ತಕ್ಕಂಥವ್ರಿಗೆ ಯಾರು ಕೂಡ ನೀವು ಕಿವಿ ಕೊಡ್ತಕ್ಕಂಥ ಅಗತ್ಯತೆ ಬೇಡ.